ನನ್ನ ಎಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ಕರ್ನಾಟಕ ಸಚಿವ ಸ್ಥಾನವನ್ನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜಕೀಯದಲ್ಲಿ ತುಂಬ ದಿನಗಳಿಂದ ಕುತೂಹಲವನ್ನು ಹುಟ್ಟಿಸಿರ್ತಕ್ಕಂತಹ ಸಚಿವ ಸಂಪುಟದ ವಿಸ್ತರಣೆಗೆ ಇಂದು ಮಹತ್ವವಾದಂತಹ ತಿರುವು ಸಿಕ್ಕಿದೆ. ನಮಗೆ ಇತ್ತೀಚಿನ ವರದಿಗಳ ಪ್ರಕಾರ ಒಟ್ಟು 20 ಮಂದಿಗಳಿಗೆ ಸಚಿವ ಸ್ಥಾನವನ್ನು ನೀಡುವಂತಹ ಅಂತಿಮ ಪಟ್ಟಿ ಪ್ರಕಟವಾಗಿದೆ. ಅದರಲ್ಲೂ ಕೂಡ 13 ಜನ ಹೊಸ ಒಂದು ವ್ಯಕ್ತಿಗಳಿಗೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಒಂದು ದೊಡ್ಡ ಅಪ್ಡೇಟ್ ಅಂತ ಹೇಳ್ಬೋದು. ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಹೊಸ ಮುಖಗಳು ಮತ್ತು ಯುವ ನಾಯಕರಿಗೆ ಇವಾಗ ಆಲ್ರೆಡಿ ಕೊಟ್ಟಿರತಕ್ಕಂತಹ ವ್ಯಕ್ತಿಗಳನ್ನು ಬಿಟ್ಟು ಇನ್ನೂ ಬೇರೆ ವ್ಯಕ್ತಿಗಳಿಗೆ ಅವಕಾಶಗಳನ್ನು ಕೊಡಬೇಕು, ಅವರ ಒಂದು ಶಕ್ತಿಯನ್ನು ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಹೊಸ ಸಚಿವ ಸಂಪುಟದ ಒಂದು ವಿಸ್ತರಣೆ ಆಗಿರುತ್ತೆ. ನಾವು ನೋಡಿರ್ತಕ್ಕಂಥ ವರದಿಗಳ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರುಗಳಿಗೆ ಈ ಒಂದು ಬಾರಿ ಸಚಿವ ಸ್ಥಾನ ಅಂತಕ್ಕಂಥ ಸಿಗ್ತಾ ಇಲ್ಲ. ಯಾಕೆಂದರೆ ಅವರಿಗೆ ಕಳೆದ ಬಾರಿ ಆಲ್ರೆಡಿ ಅವ್ರನ್ನ ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಸಾರಿ ಒಂದು ಹೊಸ ಮುಖಗಳಿಗೆ ನಾವು ಆದ್ಯತೆಯನ್ನು ಕೊಡೋಣ, ಅವರಿಗೂ ಒಂದು ಅವಕಾಶ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಅವರನ್ನು ಕೈಬಿಡಲಾಗಿದೆ ಈ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ. ಇದೇ ವೇಳೆಯಲ್ಲಿ ಜೇವರ್ಗಿ ಶಾಸಕನಾಗಿರ್ತಕ್ಕಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಖುಷಿ ವಿಚಾರ ಅಂತ ಹೇಳ್ಬೋದು. ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಪ್ರಾದೇಶಿಕ ಸಮತೋಲನವನ್ನು ಮತ್ತು ಪಕ್ಷದ ಸಂಘಟನೆಗಳ ಸಂಬಂಧಪಟ್ಟಂತೆ, ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ, ಮುಂದಿನ ಚುನಾವಣಾ ತಂತ್ರ, ಈ ಎಲ್ಲ ಅಂಶಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂಪುಟದ ವಿಸ್ತರಣೆಯೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಸಮೀಕರಣಗಳು ರೂಪುಗೊಳ್ಳುವಂತಹ ಸಾಧ್ಯತೆ ಇದೆ. ಸಚಿವ ಸ್ಥಾನ ಕಳೆದುಕೊಂಡಂತಹ ಹಿರಿಯ ನಾಯಕರ ಮುಂದಿನ ನಡೆ ಏನು ಎಲ್ಲವೂ ಕೂಡ ತುಂಬ ಕುತೂಹಲಕಾರಿಯಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಸಂಪುಟ ಸಭೆಯಲ್ಲಿ ಈ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕೆಲವು ವ್ಯಕ್ತಿಗಳಿಗೆ ಸಿಹಿಯಾಗಿರುತ್ತೆ, ಅದೇ ರೀತಿ ಸಚಿವ ಸ್ಥಾನವನ್ನು ಕಳೆದುಕೊಂಡಂತಹ ವ್ಯಕ್ತಿಗಳಿಗೆ ತುಂಬ ಕಹಿ ವಿಚಾರ ಅಂತ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರುವಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜೂನ್ 3ರಂದು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ 13 ಸಚಿವರು ಅವರೊಂದಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಆದರೆ ಇನ್ನೂ 20 ಸ್ಥಾನಗಳು ಖಾಲಿ ಇದ್ದು, ಅದಕ್ಕೋಸ್ಕರ ಯಾವ ವ್ಯಕ್ತಿಗಳಿಗೆ ಅಧಿಕಾರವನ್ನು ಕೊಡಬೇಕು ಅಥವಾ ಇರುವಂತಹ ಅಧಿಕಾರಗಳನ್ನು ಮುಂದುವರಿಸಬೇಕಾ ಅಂತಕ್ಕಂಥದ್ದು ತುಂಬ ಕನ್ಫ್ಯೂಷನಲ್ಲಿತ್ತು. ಅದಕ್ಕೋಸ್ಕರ ಅವರು ಡೆಲ್ಲಿಗೆ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವರನ್ನ ಮತ್ತೆ ಅಲ್ಲಿರ್ತಕ್ಕಂತಹ ಹೈಕಮಾಂಡ್ನ ಭೇಟಿ ಮಾಡಿ ಯಾವ ವ್ಯಕ್ತಿಗಳಿಗೆ ತಮ್ಮ ಅಧಿಕಾರವನ್ನು ಉಳಿಸಬೇಕು ಅನ್ನೋದನ್ನು ತುಂಬ ಚರ್ಚೆಗಳನ್ನು ನಡೆಸಿದ ನಂತರ ಈ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಸೊ ಇದು ಅಂತಿಮವಾಗಿ ಆಗಸ್ಟ್ 3ರಂದು ಇವತ್ತು ಅದು ಹೈಕಮಾಂಡ್ ಒಪ್ಪಿಗೆಯನ್ನು ನೀಡಿದೆ. ಅದಕ್ಕೋಸ್ಕರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಹೊಸ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಜಭವನದಲ್ಲಿ ನಡೆಸಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ವರದಿಗಳ ಪ್ರಕಾರ ಸಂಜೆ ವೇಳೆಗೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕರಿಸುವಂತಹ ಕಾರ್ಯಕ್ರಮವನ್ನು ನಿಗದಿ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಮೇಲೆ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಅಲ್ಲ, ಬಿಜೆಪಿ ಮತ್ತು JDSಗೆ ಸಂಬಂಧಪಟ್ಟಂತಹ ಇತರ ರಾಜಕೀಯ ಪಕ್ಷದ ವ್ಯಕ್ತಿಗಳು ಕೂಡ ಇಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ತುಂಬ ಕುತೂಹಲಕಾರಿ ವಿಚಾರ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಅನೇಕ ಶಾಸಕರು ಕೂಡ ತುಂಬ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಕೇವಲ 20 ಮಂದಿಗೆ ಮಾತ್ರ ಅವಕಾಶ ದೊರೆತಿರೋದ್ರಿಂದ ಕೆಲವು ಸಚಿವರಿಗೆ ಇದು ಸ್ವಲ್ಪ ಅಸಮಾಧಾನವನ್ನು ಉಂಟು ಮಾಡಿದ್ದಾರೆ. ಯಾಕೆಂದರೆ ಅವರು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಇವ್ರ ಮೇಲೆ, ನಮಗೆ ಒಂದು ಅಧಿಕಾರ ಬರುತ್ತೆ ಅಂತ. ಬಟ್ ಅವರಿಗೆ ಎಲ್ಲೋ ಒಂದು ಡಿಸಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು. ಇಂದಿನ ವಿಸ್ತರಣೆಯಲ್ಲಿ ಹಲವು ಪ್ರಮುಖ ಅಂದರೆ ಕಾಂಗ್ರೆಸ್ನ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಿದರೆ ಅದರಲ್ಲಿ ನಾವು ನೋಡಿರೋ ಹಂಗೆ ಬಿ ನಾಗೇಂದ್ರ ಆಗಿರ್ಬೋದು, ಜಮೀರ್ ಅಹ್ಮದ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಈ ರೀತಿ ಹೊಸ ನಾಯಕರಾಗಿ ಹೊಸ ಸಚಿವರಾಗಿ ಇವರು ಸೇರ್ಪಡೆಯಾಗಿದ್ದಾರೆ. ಇದು ಕೇವಲ ಸಚಿವ ಸ್ಥಾನ ನೀಡುವ ಪ್ರಕ್ರಿಯೆ ಆಗಿರಲಿಲ್ಲ. ಪ್ರತಿಯೊಂದು ಪ್ರದೇಶ ಆಗಿರ್ಬೋದು, ಅವರ ಸಮುದಾಯ, ಜಾತಿ, ರಾಜಕೀಯ ಪ್ರಭಾವ ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ಒಂದು ಸಚಿವ ಸ್ಥಾನವನ್ನು ನೀಡಲಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗಮನ ಇಟ್ಕೊಂಡಿದ್ದಾರೆ ಇವರು. ನೆಕ್ಸ್ಟ್ ರಾಜಕೀಯದಲ್ಲಿ ಮುಂದೆ ತಮ್ಮ ತಂಡವನ್ನು ಬಲಪಡಿಸೋಕ್ಕೋಸ್ಕರ ಈ ಸಚಿವ ಸಂಪೂರ್ಣ ಅಂದರೆ ಒಂದು ಸಂಪುಟ ಸಭೆ ಅಂತಕ್ಕಂಥದ್ದು ಪ್ರಮುಖ ಹೆಜ್ಜೆಯನ್ನು ಇಡುತ್ತೆ. ಇಲ್ಲಿ ನಾವು ಗಮನಿಸೋದೇನಪ್ಪ ಅಂತಂದರೆ ಹೊಸ ಒಂದು ವ್ಯಕ್ತಿಗಳಿಗೆ, ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದಾರೆ. ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದೊಂದು ಬೆಸ್ಟ್ ಅವರಿಗೆ ಚಾನ್ಸ್ ಅಂತ ಹೇಳ್ಬೋದು. ಅವರನ್ನು ಯಾವ ರೀತಿ ಪ್ರೂವ್ ಮಾಡ್ಕೊಳ್ತಾರೆ ಅನ್ನೋದು ಇವರು ಇವಾಗ ಕೊಟ್ಟಿರುವಂಥ ಅವಕಾಶ ಆಗಿರುತ್ತೆ. ಆದರೆ ಎಲ್ಲರೂ ಕೂಡ ಸಚಿವ ಸ್ಥಾನ ನೀಡಲು ಸಾಧ್ಯ ಆಗಲ್ಲ. ಇರ್ತಕ್ಕಂಥ ಎಷ್ಟು ಸ್ಥಾನಗಳಿರುತ್ತೋ ಅಷ್ಟು ಮಾತ್ರ ನಾವು ಭರ್ತಿ ಮಾಡೋಕ್ಕಾಗುತ್ತೆ ಅಷ್ಟೇ ಅಂತ ಅವರು ಹೇಳ್ತಾರೆ. ಕಾಂಗ್ರೆಸ್ನ ನಾಯಕತ್ವ ಕೇವಲ ಹಿರಿಯ ನಾಯಕರನ್ನ ಹೊರಗೆ ಬಿಟ್ಟು
ಹೊಸ ನಾಯಕರಿಗೆ ಅವಕಾಶ ನೀಡಿದೆ ಅನ್ನೋದು ಇದು ಒಂದು ಟ್ರೆಂಡಿಂಗಲ್ಲಿ ನಡೀತಕ್ಕಂತಹ ವಿಚಾರ. ಇದು ಕಾಂಗ್ರೆಸ್ ಪಕ್ಷದೊಂದಿಗೆ ಹೊಸ ರಾಜಕೀಯ ಸಮೀಕರಣ ಕೂಡ ಕಾರಣ ಆಗುತ್ತೆ. ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಕೈತಪ್ಪಿರೋದ್ರಿಂದ ಮುಂದಿನ ನಡೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತು ಈ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಕೇವಲ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿರೋದು ಮಾತ್ರ ಇಲ್ಲಿ ಒಂದು ದೊಡ್ಡ ಚರ್ಚೆ ಆಗಿದೆ ಅಂತ ಹೇಳ್ಬೋದು. ವರದಿಗಳ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಚ್.ಸಿ. ಮಹದೇವಪ್ಪ ಅವರು ಸೇರಿದಂತೆ ಹಲವರ ನಾಯಕರಿಗೆ ಸದ್ಯಕ್ಕೆ ಇವ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಸಿಗ್ತಾ ಇಲ್ಲ. ಅವರನ್ನು ಈ ಒಂದು ಸಚಿವ ಸಂಪುಟದಿಂದ ಹೊರಗಡೆ ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಒಳ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ನೋಡಬೇಕು. ಸಚಿವ ಸ್ಥಾನ ಸಿಗದಂತಹ ನಾಯಕರನ್ನ ಅವ್ರು ಯಾವ ರೀತಿ ಸಮಾಧಾನ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖ ವಿಚಾರ. ಪ್ರಾದೇಶಿಕ ಸಮತೋಲನಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಸಚಿವರ ಆಯ್ಕೆಯಲ್ಲಿ ಕೇವಲ ವೈಯಕ್ತಿಕ ರಾಜಕೀಯ ಪ್ರಭಾವವನ್ನಷ್ಟೇ ನೋಡಲಾಗಲ್ಲ. ಉತ್ತರ ಕರ್ನಾಟಕ, ಹಳೆ ಮೈಸೂರು, ಕರಾವಳಿ ಬೆಂಗಳೂರು, ಈ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಿಗೂ ಕೂಡ ಈ ಪ್ರಾತಿನಿಧ್ಯವನ್ನು ನೀಡಿದ್ದಾರೆ ಅಂತ ಹೇಳಲಾಗುತ್ತೆ. ಅದೇ ರೀತಿ ವಿವಿಧ ಸಾಮಾಜಿಕ ಸಮುದಾಯಗಳಿಗೆ ಸಮತೋಲನ ಪ್ರಾತಿನಿಧ್ಯ ನೀಡುವುದು ಕೂಡ ಕಾಂಗ್ರೆಸ್ ನಾಯಕರ ಒಂದು ಪ್ರಮುಖ ಕರ್ತವ್ಯವಾಗಿದೆ ಈ ಒಂದು ಸಂದರ್ಭದಲ್ಲಿ. ಈ ಒಂದು ಸಚಿವ ಸಂಪುಟದ ವಿಸ್ತರಣೆ ಅಂತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಸವಾಲಾಗಿದೆ. ಯಾರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತಕ್ಕಂಥದ್ದೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಒಂದೆಡೆ ಸಚಿವ ಸ್ಥಾನಕ್ಕಾಗಿ ಕಾಯ್ದಂತಹ ಶಾಸಕರಿಗೆ ಅವಕಾಶ ಕೊಡಬೇಕು, ಇನ್ನೊಂದು ಕಡೆ ಹಿರಿಯ ನಾಯಕರ ಅಸಮಾಧಾನವನ್ನು ಕೂಡ ಇವರು ನಿಯಂತ್ರಣ ಮಾಡಬೇಕಾಗುತ್ತೆ. ಅದೇ ಸಮಯದಲ್ಲಿ ಪ್ರಾದೇಶಿಕ ಮತ್ತು ಸಾಮಾಜಿಕ ಸಮತೋಲನ ಕಾಪಾಡಬೇಕಾಗುತ್ತೆ. ಇರೋದು 20 ಸ್ಥಾನದಲ್ಲಿ ಯಾರಿಗೆ ಅಂತ ಕೊಡಬೇಕು ಅನ್ನೋದೇ ಒಂದು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಸವಾಲಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಹಲವು ಸುತ್ತಿನ ಚರ್ಚೆ ನಂತರ ಇವರು ಅಂತಿಮ ಪಟ್ಟಿಯನ್ನು ಸಿದ್ಧ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ವಿಚಾರವೂ ಕೂಡ ಇಲ್ಲಿ ತುಂಬ ಒಂದು ಸ್ಥಾನಗಳ ಬಗ್ಗೆ ಏನು ನಾಯಕತ್ವದ ನಿರ್ಧಾರ ಬಗ್ಗೆ ತುಂಬ ವಿಚಾರಗಳು ಕೂಡ ಇಲ್ಲಿ ಹರಿದಾಡ್ತಾ ಇದೆ. ಅದೇ ರೀತಿ ವಿಧಾನ ಪರಿಷತ್ನ ಅಧ್ಯಕ್ಷರು, ಉಪಾಧ್ಯಕ್ಷರ ನೇಮಕದ ವಿಚಾರವೂ ಕೂಡ ಇವಾಗ ಚರ್ಚೆಯಲ್ಲಿದೆ. ಹೀಗಾಗಿ ಇದು ಕೇವಲ ಸಚಿವರ ನೇಮಕಾತಿಯಲ್ಲ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆನ ಸಂಪೂರ್ಣವಾಗಿ ರೂಪಿಸುವಂತಹ ಒಂದು ರಾಜಕೀಯ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ತಾರೆ. ಸೊ ಇದು ಹೀಗೆ ಆದರೆ ಮುಂದಿನ ದಿನಗಳ ಏನಾಗ್ಬೋದು ಅಂತ ನಾವು ನೋಡಿದ್ರೆ, ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ರೀತಿ ಆದರೆ ಸಿಗದೇ ಇರತಕ್ಕಂಥ ವ್ಯಕ್ತಿಗಳು ತಮ್ಮ ಪಕ್ಷವನ್ನು ಬದಲಾಯಿಸ್ಬೋದು ಅನ್ನೋ ಒಂದು ಭಯ ಕಾಡ್ತಾ ಇದೆ. ಮತ್ತು ಯಾರಿಗೆ ಪ್ರಮುಖವಾಗಿರ್ತಕ್ಕಂಥ ಇಲಾಖೆ ಸಿಗುತ್ತೆ, ಯಾವ ಪ್ರಮುಖ ಇಲಾಖೆಗಳ ಜವಾಬ್ದಾರಿ ಯಾರಿಗೆ ಸಿಗುತ್ತೆ, ಯಾವ ಜಿಲ್ಲೆಗೆ ಎಷ್ಟು ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ, ಸಚಿವ ಸ್ಥಾನ ಸಿಗದ ಹಿರಿಯ ನಾಯಕರ ಒಂದು ಮುಂದಿನ ನಡೆ ಏನು, ಇವರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಭಾರಿ ಚರ್ಚೆಗೆ ಕಾರಣ ಆಗ್ಬೋದು. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ಸೊ ಸಚಿವ ಸಂಪುಟದ ವಿಸ್ತರಣೆ ನಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತದ ಮೇಲೂ ಕೂಡ ತುಂಬ ನಿರೀಕ್ಷೆಯನ್ನು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಇಂದು ದೊಡ್ಡ ಒಂದು ಬೆಳವಣಿಗೆ ಆಗಿದೆ. ಇಷ್ಟೂ ದಿನಗಳ ಕಾಯ್ತಕ್ಕಂತಹ ನಾವು ವೆಯ್ಟ್ ಮಾಡತಕ್ಕಂಥ ಸಚಿವ ಸ್ಥಾನಕ್ಕೆ ಕೊನೆಗೂ ಕೂಡ ಭರ್ತಿ ಮಾಡಬೇಕು ಅಂತ ಒಂದು ಆದೇಶ ಬಂದಿದೆ. 20 ಹೊಸ ಸಚಿವರ ಸೇರ್ಪಡೆ, ಹೊಸ ಮುಖಗಳಿಗೆ ಅವಕಾಶ, ಹಿರಿಯ ನಾಯಕರಿಗೆ ಸ್ಥಾನ ಇಲ್ಲದೆ ಇರೋದು, ಆಮೇಲೆ ಇವೆಲ್ಲವೂ ಕೂಡ ಒಂದು ಪ್ರಮುಖ ಅಂಶ. ಇದು ಮುಂದಿನ ದಿನಗಳಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಭಾರೀ ಒಂದು ಬದಲಾವಣೆಗಳು ಕಾಣಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಇದು ಸೊ ಇದಾಗಿತ್ತು ಇವತ್ತಿನ ಒಂದು ಸುದ್ದಿ. ಇನ್ನು ಹೊಸ ಸುದ್ದಿಯೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.